ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋ ಸ್ಟೋರಿ ಇದೆಯಲ್ಲ, ಇದು ಒಂದು ಪಕ್ಕಾ ಸಿನಿಮಾ ತರ ಇದೆ. ಒಬ್ಬ ವ್ಯಕ್ತಿ ಲೈಫಲ್ಲಿ ಎಷ್ಟೆಲ್ಲ ಕಾಂಟ್ರಡಿಕ್ಷನ್ಸ್ ಅಥವಾ ವಿರೋಧಾಭಾಸಗಳು ಇರಬಹುದು ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಒಂದ್ ಕಡೆ ನೋಡಿದ್ರೆ ಇವರೊಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ನ ಮಗ, ಆದ್ರೆ ಇವತ್ತು ಇವರ ನೆಟ್ವರ್ತ್ ಬರೋಬ್ಬರಿ 85ರಿಂದ 100 ಕೋಟಿ ರೂಪಾಯಿ. ಇನ್ನೊಂದ್ ಕಡೆ 2026ರ T20 ವರ್ಲ್ಡ್ ಕಪ್ ಸೆಮಿಫೈನಲ್ಸ್ ನಲ್ಲಿ 89 ರನ್ ಹೊಡೆದು ಇಡೀ ದೇಶನ ಗೆಲ್ಲಿಸಿದಂತಹ ಹೀರೋ. ಆದ್ರೆ ತಮ್ಮದೇ ಸ್ಟೇಟ್ ಕ್ರಿಕೆಟ್ ಬೋರ್ಡ್ ಜೊತೆ ಲೀಗಲ್ ಕಿತ್ತಾಟಗಳು ಮತ್ತು ಯಾವಾಗ್ಲೂ ಒಂದೇ ತರಹ ಆಡಲ್ಲ ಅನ್ನೋ ದೊಡ್ಡ ಹಣೆಪಟ್ಟಿ. IPS ಆಫೀಸರ್ ಆಗ್ಬೇಕು ಅಂತ ಕನಸು ಕಂಡಿದ್ದ ಹುಡುಗನಿಗೆ ಕೇವಲ 13ನೇ ವಯಸ್ಸಲ್ಲಿ ಸಿಕ್ಕ ಒಂದು ರಿಜೆಕ್ಷನ್ ಇವರ ತಂದೆಯ ಸರ್ಕಾರಿ ಕೆಲಸವನ್ನೇ ಕಸಿಯುತ್ತೆ. ಇವತ್ತು ಇವರು ಚೆನ್ನೈ ಸೂಪರ್ ಕಿಂಗ್ಸ್ ನ ದಂತಕತೆ MS ಧೋನಿ ಅವರಿಗಿಂತ 4 ಪಟ್ಟು ಹೆಚ್ಚು ಸಂಬಳ, ಅಂದ್ರೆ 18 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ನಲ್ಲಿ ಆಡ್ತಾಗಿದ್ದಾರೆ. ಇವರೇ ಸಂಜು ವಿಶ್ವನಾಥ್ ಸ್ಯಾಮ್ಸನ್. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇವರ ಲೈಫ್ ಸ್ಟೋರಿ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಂಜು ಹುಟ್ಟಿದ್ದು ನವೆಂಬರ್ 11, 1994ರಲ್ಲಿ ಕೇರಳದ ತಿರುವನಂತಪುರಂ ಹತ್ತಿರ ಇರುವಂತಹ ಪುಲ್ಲುವಿಲ್ಲ ಅನ್ನೋ ಒಂದು ಸಣ್ಣ ಕರಾವಳಿ ಹಳ್ಳಿಯಲ್ಲಿ. ಆದ್ರೆ ಇವರ ಬಾಲ್ಯ ಕಳೆದಿದ್ದು ನಾರ್ತ್ ಇಂಡಿಯಾದ ದೆಹಲಿಯಲ್ಲಿ. ಇದಕ್ಕೆ ಕಾರಣ ಇವರ ತಂದೆ ಸ್ಯಾಮ್ಸನ್ ವಿಶ್ವನಾಥ್. ಅವರು ದೆಹಲಿ ಪೊಲೀಸ್ ಫೋರ್ಸ್ ನಲ್ಲಿ ಕಾನ್ಸ್ಟೇಬಲ್ ಆಗಿದ್ರು. ಇವರ ತಂದೆ ಕೂಡ ಒಂದ್ ಕಾಲದಲ್ಲಿ ಸಂತೋಷ್ ಟ್ರೋಫಿ ಆಡಿದ ಪ್ರೊಫೆಷನಲ್ ಫುಟ್ಬಾಲ್ ಪ್ಲೇಯರ್ ಆಗಿದ್ರು. ಸಂಜು ಮತ್ತು ಅವರಣ್ಣ ಸಾಲಿ ಇಬ್ರಿಗೂ ಚಿಕ್ಕ ವಯಸ್ಸಿನಿಂದಲೇ ಸ್ಪೋರ್ಟ್ಸ್ ವಾತಾವರಣ ಸಿಕ್ಕಿತ್ತು. ಸ್ಟಾರ್ಟಿಂಗ್ ನಲ್ಲಿ ಫುಟ್ಬಾಲ್, ಆಮೇಲೆ ಟೆನ್ನಿಸ್ ಬಾಲ್ ನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ ಸಂಜುಗೆ ಲೆದರ್ ಬಾಲ್ ಕ್ರಿಕೆಟ್ ಮೇಲೆ ಆಸಕ್ತಿ ಬಂತು. ದೆಹಲಿಯ ರೋಸರಿ ಸ್ಕೂಲ್ ನಲ್ಲಿ ಓದುವಾಗಲೇ DLDAV ಸ್ಕೂಲ್ ಕ್ರಿಕೆಟ್ ಅಕಾಡೆಮಿಗೆ ಸೇರ್ಕೊಂಡು ಕೋಚ್ ಯಶ್ಪಾಲ್ ಅವರ ಹತ್ರ ಟ್ರೈನಿಂಗ್ ಅನ್ನ ಶುರು ಮಾಡಿದ್ರು. ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ದೆಹಲಿಯಲ್ಲಿ ಬೆಳೀತಾ ಇದ್ದಂತಹ ಸಂಜುಗೆ ಕ್ರಿಕೆಟರ್ ಆಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ಪಾಸ್ ಮಾಡಿ ಒಬ್ಬ IPS ಆಫೀಸರ್ ಆಗ್ಬೇಕು ಅನ್ನೋ ದೊಡ್ಡ ಕನಸಿತ್ತು. 2007ರಲ್ಲಿ ಇವರ ಲೈಫಿನ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂತು. ಧ್ರುವ್ ಪಾಂಡವ್ ಟ್ರೋಫಿಗೆ ದೆಹಲಿ ಅಂಡರ್-13 ಟೀಮ್ ಸೆಲೆಕ್ಷನ್ ನಡೀತಾಗಿತ್ತು. ಅದರಲ್ಲಿ ಸಂಜು ಸೆಲೆಕ್ಟ್ ಆಗ್ಲಿಲ್ಲ. ಈ ಒಂದು ರಿಜೆಕ್ಷನ್ ಇಡೀ ಫ್ಯಾಮಿಲಿ ಲೈಫ್ ಅನ್ನೇ ಉಲ್ಟಾ ಮಾಡ್ತು. ತಮ್ಮ ಮಗನ ಟ್ಯಾಲೆಂಟ್ ಮೇಲೆ ಅಪಾರ ನಂಬಿಕೆ ಇದ್ದಂತಹ ತಂದೆ ಸ್ಯಾಮ್ಸನ್ ವಿಶ್ವನಾಥ್ಗೆ ದೆಹಲಿ ಪೊಲೀಸ್ ನಲ್ಲಿದ್ದ ತಮ್ಮ ಸೆಕ್ಯೂರ್ ಆದ ಪೆನ್ಷನ್ ಬರುವಂತಹ ಕೆಲಸಕ್ಕೆ ವಾಲಂಟರಿ ರಿಟೈರ್ಮೆಂಟ್ ಅನ್ನ ತಗೊಂಡ್ಬಿಡ್ತಾರೆ. ಇಡೀ ಫ್ಯಾಮಿಲಿನ ಕರ್ಕೊಂಡು ವಾಪಸ್ ತಮ್ಮ ಊರು ಕೇರಳಗೆ ಶಿಫ್ಟ್ ಆಗ್ತಾರೆ. ದೆಹಲಿಯ ಕಾಂಪಿಟೇಷನ್ಗಿಂತ ಕೇರಳದ ಕ್ರಿಕೆಟ್ ಸಿಸ್ಟಮ್ ನಲ್ಲಿ ತಮ್ಮ ಮಕ್ಕಳಿಗೆ ಒಳ್ಳೆ ಅವಕಾಶ ಸಿಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಇದೊಂದು ದೊಡ್ಡ ಗ್ಯಾಂಬ್ಲಿಂಗ್ ಆಗಿತ್ತು. ಇನ್ನು ಕೇರಳಕ್ಕೆ ಬಂದ ಮೇಲೆ ಸಂಜು ಸೇಂಟ್ ಜೋಸೆಫ್ ಸ್ಕೂಲಿಗೆ ಸೇರ್ಕೊಳ್ತಾರೆ. ಬೈಜು ಜಾರ್ಜ್ ಅವರ ಹತ್ರ ಕೋಚಿಂಗ್ ಅನ್ನ ಪಡ್ಕೊಂಡ್ರು. ಮಾರ್ ಇವಾನಿಯೋಸ್ ಕಾಲೇಜ್ ನಲ್ಲಿ ಇಂಗ್ಲಿಷ್ ಲಿಟರೇಚರ್ ನಲ್ಲಿ ಡಿಗ್ರಿ ಕೂಡ ಮಾಡಿದ್ರು. ತಂದೆ ತಗೊಂಡ ಆ ದೊಡ್ಡ ರಿಸ್ಕ್ ವರ್ಕೌಟ್ ಆಯ್ತು. 2007ರಲ್ಲೇ ಕೇರಳ ಅಂಡರ್-13 ಟೀಮ್ಗೆ ಸೆಲೆಕ್ಟ್ ಆದ ಸಂಜು ಆಮೇಲೆ ಅಂಡರ್-15, ಅಂಡರ್-16 ಅಂತ ಎಲ್ಲಾ ಲೆವೆಲ್ ನಲ್ಲೂ ಧೂಳೆಬ್ಬಿಸಿದ್ರು. 2008-9ರಲ್ಲಿ ವಿಜಯ್ ಮರ್ಚೆಂಟ್ ಟ್ರೋಫಿಯಲ್ಲಿ ಹೊಡೆದ ಡಬಲ್ ಸೆಂಚುರಿ ಇವರನ್ನ ಡೊಮೆಸ್ಟಿಕ್ ಸರ್ಕ್ಯೂಟ್ಗೆ ತಂದು ನಿಲ್ಲಿಸಿತು. ಕೇವಲ 17ನೇ ವಯಸ್ಸಿಗೆ ರಣಜಿ ಟ್ರೋಫಿ ಡೆಬ್ಯೂವನ್ನು ಮಾಡಿದ್ರು. 2013-14ರ ಸೀಸನ್ ಇವರ ಲೈಫ್ ಚೇಂಜ್ ಮಾಡ್ತು. ರಣಜಿಯಲ್ಲಿ 530 ರನ್ಸ್ ಅನ್ನ ಹೊಡೆದು ಕೇರಳದ ನಂಬರ್ 1 ಬ್ಯಾಟ್ಸ್ಮನ್ ಆದ್ರು. ಇದೇ ಟೈಮ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಇವರನ್ನ IPLಗೆ ಕರ್ಕೊಂಡ್ರು. ಲೆಜೆಂಡ್ ರಾಹುಲ್ ದ್ರಾವಿಡ್ ಅವರ ಗೈಡೆನ್ಸ್ ಅಲ್ಲಿ 18 ವರ್ಷದ ಸಂಜು ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಇಯರ್ ಅವಾರ್ಡ್ ಅನ್ನ ಗೆದ್ರು. IPL ಮತ್ತು ಚಾಂಪಿಯನ್ಸ್ ಲೀಗ್ ನಲ್ಲಿ T20ಯಲ್ಲಿ ಹಾಫ್ ಸೆಂಚುರಿ ಹೊಡೆದ ಅತಿ ಕಿರಿಯ ಆಟಗಾರರಾದ್ರು. ಅಲ್ಲಿಂದ ಇವರು ಹಿಂತಿರುಗಿ ನೋಡ್ಲೇಗಿಲ್ಲ. ಅಂಡರ್-19 ಇಂಡಿಯಾ ಟೀಮ್ ವೈಸ್ ಕ್ಯಾಪ್ಟನ್, ರಣಜಿಯಲ್ಲಿ ಯಂಗೆಸ್ಟ್ ಕ್ಯಾಪ್ಟನ್, ವಿಜಯ್ ಹಜಾರೆ ಟ್ರೋಫಿಯಲ್ಲಿ 212 ರನ್ಸ್. 2015ರಲ್ಲಿ T20 ಡೆಬ್ಯೂ, 2021ರಲ್ಲಿ ODI ಡೆಬ್ಯೂ, 2024ರಂತೂ ಇವರ ವರ್ಷ ಅಂತಾನೆ ಹೇಳಬಹುದು. T20 ವರ್ಲ್ಡ್ ಕಪ್ ಗೆದ್ದ ಇಂಡಿಯಾ ಟೀಮ್ ನಲ್ಲಿ ಇವರು ಕೂಡ ಇದ್ರು ಮತ್ತು ಒಂದೇ ಕ್ಯಾಲೆಂಡರ್ ವರ್ಷದಲ್ಲಿ 3 T20 ಇಂಟರ್ನ್ಯಾಷನಲ್ ಸೆಂಚುರಿ ಹೊಡೆದ ಮೊದಲ ಇಂಡಿಯನ್ ಕ್ರಿಕೆಟರ್ ಅನ್ನೋ ರೆಕಾರ್ಡ್ ಅನ್ನ ಮಾಡಿದ್ರು. ಸ್ನೇಹಿತರೆ, ಇವರ ಕ್ರಿಕೆಟ್ ಸ್ಟಾಟ್ಸ್ ಅಷ್ಟೇಗೆಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ದೊಡ್ಡದಾಗೆ ಇದೆ. 15 IPL ಸೀಸನ್ಗಳಿಂದ ಇವರು ದುಡಿದಿರೋದು ಬರೋಬ್ಬರಿ 120 ಕೋಟಿಗೂ ಹೆಚ್ಚು. 2026ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಇಂದ ಚೆನ್ನೈ ಸೂಪರ್ ಕಿಂಗ್ಸ್ಗೆ ದೊಡ್ಡ ಟ್ರೇಡ್ ಆದ್ರು. ಅಲ್ಲಿ ಇವರ ರಿಟೈನ್ ಸ್ಯಾಲರಿ ವರ್ಷಕ್ಕೆ 18 ಕೋಟಿ ರೂಪಾಯಿ. ಇನ್ನು ಇವರ ಬಿಸ್ನೆಸ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡೋದಾದ್ರೆ ಇವರು ಕೇವಲ ಬ್ರಾಂಡ್ ಅಂಬಾಸಿಡರ್ ಅಲ್ಲ, ಓನರ್ ಕೂಡ ಹೌದು.
ಸೂಪರ್ ಲೀಗ್ ಕೇರಳದಲ್ಲಿ ಮಲ್ಲಪುರಂ FC ಫುಟ್ಬಾಲ್ ಕ್ಲಬ್ಬಿನ ಕೋ ಓನರ್ ಆಗಿದ್ದಾರೆ. ಪೂಮಾ, ಜಿಲೆಟ್, ಡ್ರೀಮ್ 11 ಸೇರಿದಂತೆ 16 ಬ್ರ್ಯಾಂಡ್ಗಳ ಜೊತೆ ಡೀಲ್ಸ್ ಇದೆ. ಇನ್ನು ಇವರ ಲೈಫ್ ಸ್ಟೈಲ್ ಬಗ್ಗೆ ಕೇಳಿದ್ರೆ, ತಿರುವನಂತಪುರಂನಲ್ಲಿ 6 ಕೋಟಿ ಬೆಲೆಯ ಕಸ್ಟಮೈಸ್ ಬಂಗಲೆ ಇದೆ. ಮುಂಬೈ, ಬೆಂಗಳೂರು, ಹೈದರಾಬಾದ್ನಲ್ಲಿ 4 ಕೋಟಿಗೂ ಹೆಚ್ಚು ಬೆಲೆಯ ಪ್ರಾಪರ್ಟಿಗಳು, 3 ಕೋಟಿ ಬೆಲೆಯ ರೇಂಜ್ ರೋವರ್ ಆಟೋಬಯೋಗ್ರಫಿ, ಆಡಿ RS Q8, BMW, ಮರ್ಸಿಡೀಸ್ ಬೆನ್ಸ್ ತರಹದ 6 ಕೋಟಿಗೂ ಹೆಚ್ಚು ಬೆಲೆಯ ಕಾರ್ ಕಲೆಕ್ಷನ್ ಇವರ ಬಳಿಗಿದೆ. ಇನ್ನು ಹೊರಗಡೆ ನೋಡಕ್ಕೆ ತುಂಬಾ ಸೈಲೆಂಟ್ ಮತ್ತು ಕೂಲ್ ಆಗಿ ಕಾಣೋ ಸಂಜು ಲೈಫ್ನಲ್ಲಿ ಬ್ಯಾಕ್ ಗ್ರೌಂಡ್ ನಲ್ಲಿ ಸಾಕಷ್ಟು ಪಾಲಿಟಿಕ್ಸ್ ಮತ್ತು ಕಾಂಟ್ರವರ್ಸಿಗಳು ಸಹ ಇವೆ. ಮೊದಲನೇ ದೊಡ್ಡ ಇಶ್ಯೂ ಆಗಿದ್ದು 2016-17ರಲ್ಲಿ ಕೇರಳ ಕ್ರಿಕೆಟ್ ಅಸೋಸಿಯೇಷನ್ ಇವರಿಗೆ ಒಂದು ಕಟ್ಟುನಿಟ್ಟಾದ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿತ್ತು. ಆರೋಪ ಏನಂದ್ರೆ, ಸಂಜು ಟೀಮ್ ಕ್ಯಾಂಪ್ ಇಂದ ಯಾರಿಗೂ ಹೇಳದೆ ಹೊರ ಹೋಗಿದ್ರು ಮತ್ತು ಸಿಟ್ಟಿನಲ್ಲಿ ತಮ್ಮ ಬ್ಯಾಟ್ ಅನ್ನ ಒಡೆದು ಹಾಕಿದ್ರು ಅಂತ. ಈ ಟೈಮ್ ನಲ್ಲಿ ಸಂಜು ಅವರ ತಂದೆ KCA ಅಧಿಕಾರಿಗಳ ಜೊತೆ ಫೋನ್ ನಲ್ಲಿ ಕೆಟ್ಟದಾಗಿ ಬೈದಾಡ್ಕೊಂಡ್ರು ಅನ್ನೋ ನ್ಯೂಸ್ ಕೂಡ ಬಂತು. ಆಮೇಲೆ ಸಂಜು ಮಂಡಿ ನೋವಿನಿಂದ ಬಳಲ್ತಾ ಇದ್ರು, ಮೆಡಿಕಲ್ ಹೆಲ್ಪ್ ಸಿಗ್ಲಿಲ್ಲ ಅಂತ ಅವರ ತಂದೆ ಕ್ಲಾರಿಫೈ ಅನ್ನ ಮಾಡಿದ್ರು. ಕೊನೆಗೆ ಸಂಜು ಒಂದು ಅಪಾಲಜಿ ಲೆಟರ್ ಅನ್ನ ಬರೆದುಕೊಟ್ಟು ಸಸ್ಪೆನ್ಷನ್ ನಿಂದ ಪಾರಾದ್ರು. ಇನ್ನೊಂದು ದೊಡ್ಡ ಲೀಗಲ್ ವಾರ್ ಶುರುವಾಗಿದ್ದು 2024-25ರಲ್ಲಿ KCA ಇವರನ್ನ ವಿಜಯ್ ಹಜಾರೆ ಟ್ರೋಫಿ ಸ್ಕ್ವಾಡ್ ನಿಂದ ಡ್ರಾಪ್ ಮಾಡ್ತು. ಇದರ ಎಫೆಕ್ಟ್ ಎಷ್ಟಾಯ್ತು ಅಂದ್ರೆ 2025ರ ಚಾಂಪಿಯನ್ಸ್ ಟ್ರೋಫಿಗೆ ಇವರಿಗೆ ಸೆಲೆಕ್ಷನ್ ಸಿಗ್ಲಿಲ್ಲ. ಆಗ ಕೇರಳದವರೇ ಆದ ಮಾಜಿ ಕ್ರಿಕೆಟರ್ ಶ್ರೀಶಾಂತ್ ಅವರು ಟಿವಿ ಡಿಬೇಟ್ ನಲ್ಲಿ KCA ವಿರುದ್ಧ ಕಿಡಿಕಾರಿದ್ರು. ಇದಕ್ಕೆ KCA ಸುಮ್ಮನಿರ್ಲಿಲ್ಲ. ಶ್ರೀಶಾಂತ್ ಅವರನ್ನ 3 ವರ್ಷ ಸಸ್ಪೆಂಡ್ ಮಾಡ್ತು. ಜೊತೆಗೆ ಸಂಜು ಅವರ ತಂದೆಗೆ ಮೇಲೆ ಮತ್ತು ನ್ಯೂಸ್ ಆಂಕರ್ಗಳ ಮೇಲೆ ಡಿಫಾಮೇಷನ್ ಕೇಸನ್ನು ಹಾಕ್ತು. ಇನ್ನು ಆನ್ ಫೀಲ್ಡ್ ವಿಷಯಕ್ಕೆ ಬಂದ್ರೆ, ಇವರ ಮೇಲಿರುವ ಅತಿದೊಡ್ಡ ವಿಮರ್ಶೆ ಇನ್ಕನ್ಸಿಸ್ಟೆನ್ಸಿ. ಸ್ಪೋರ್ಟ್ಸ್ ಅನಲಿಸ್ಟ್ಗಳು ಇದನ್ನ ಸಂಜು ಸ್ಯಾಮ್ಸನ್ ಪ್ರಾಬ್ಲಮ್ ಅಂತಾನೆ ಕರೀತಾರೆ. ಇವರ ಬ್ಯಾಟಿಂಗ್ ಸ್ಟೈಲ್ ಎಷ್ಟು ಪ್ಯೂರ್ ಆಗಿದೆ ಅಂದ್ರೆ, ಕೋಚ್ ಜುಬಿನ್ ಬರುಚಾ ಇದನ್ನ ಸ್ಪಿರಿಚುವಲ್ ಅಂತಾರೆ. ಆದ್ರೆ ಇವರ ಹೈ ರಿಸ್ಕ್ ಶಾಟ್ಗಳಿಂದಾಗಿ ಒಂದು ಮ್ಯಾಚ್ ನಲ್ಲಿ ಸೆಂಚುರಿ ಹೊಡೆದ್ರೆ ಮುಂದಿನ 3 ಮ್ಯಾಚ್ಗಳಲ್ಲಿ ಫ್ಲಾಪ್ ಆಗ್ತಾರೆ. 2026ರ ವರ್ಲ್ಡ್ ಕಪ್ಗೂ ಮುಂಚೆ ನ್ಯೂಜಿಲೆಂಡ್ ವಿರುದ್ಧದ ಸೀರೀಸ್ ನಲ್ಲಿ ಕೇವಲ 10-6-0 24 ರನ್ಸ್ ಗಳನ್ನ ಹೊಡೆದು ಭಾರಿ ಟೀಕೆಗೆ ಗುರಿಯಾಗಿದ್ರು. ಇನ್ನು ನ್ಯೂಜಿಲೆಂಡ್ ಸೀರೀಸ್ ನಲ್ಲಿ ಫ್ಲಾಪ್ ಆಗಿದ್ದಕ್ಕೆ ಇವರನ್ನ ವರ್ಲ್ಡ್ ಕಪ್ ಟೀಮ್ ಇಂದ ತೆಗೆದುಹಾಕಿ ಅಂತ ಮೀಡಿಯಾದಲ್ಲಿ ದೊಡ್ಡ ಕೂಗು ಎದ್ದಿತ್ತು. ಆದ್ರೆ ಮಾರ್ಚ್ 5, 2026ರಂದು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ T20 ವರ್ಲ್ಡ್ ಕಪ್ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಕತೆ ಚೇಂಜ್ ಆಯ್ತು. ಎದುರಾಳಿ ಇಂಗ್ಲೆಂಡ್. ಓಪನಿಂಗಿಗೆ ಬಂದ ಸಂಜು ಕೇವಲ 42 ಬಾಲ್ಗಳಲ್ಲಿ 89 ರನ್ಗಳನ್ನ ಚಚ್ಚಿದ್ರು. 8 4ಗಳು, 7 6ಗಳು ಹಾಗೂ ಸ್ಟ್ರೈಕ್ ರೇಟ್ ಬರೋಬ್ಬರಿ 211.90. ಈ ಇನ್ನಿಂಗ್ಸ್ ಇಂದ ಭಾರತ 253 ರನ್ಸ್ ಗಳನ್ನ ಹೊಡೆದು ಫೈನಲ್ಗೆ ಎಂಟ್ರಿ ಕೊಡ್ತು. ಈ ಸ್ಕೋರ್ ಮೂಲಕ ವಿರಾಟ್ ಕೊಹ್ಲಿ ಅವರ ನಾಟ್ ಔಟ್ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಅನ್ನ ಸರಿಗಟ್ಟಿದ್ರು ಮತ್ತು ರೋಹಿತ್ ಶರ್ಮಾ ಅವರ ಅತಿ ಹೆಚ್ಚು 6ಗಳ ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡಿದ್ರು. ಮ್ಯಾಚ್ ಮುಗಿದ್ಮೇಲೆ ತಮ್ಮ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ಬೌಲರ್ ಜಸ್ಮಿತ್ ಬೂಮ್ರಾ ಅವರಿಗೆ ಡೆಡಿಕೇಟ್ ಮಾಡಿ ಎಲ್ಲರ ಮನಸ್ಸನ್ನು ಗೆದ್ರು. ಪರ್ಸನಲ್ ಲೈಫ್ ನಲ್ಲೂ ಇವರು ತುಂಬಾನೇ ಸೆಟಲ್ಡ್ ಅಂತಾನೆ ಹೇಳಬಹುದು. ತಮ್ಮ ಕಾಲೇಜ್ ಲವ್ ಚಾರುಲತಾ ಅವರನ್ನ 2018ರಲ್ಲಿ ಕ್ರಿಶ್ಚಿಯನ್ ಮತ್ತು ಹಿಂದೂ ಧರ್ಮಗಳ ಐಕ್ಯತೆಯ ಸಂಕೇತವಾಗಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಮದುವೆಯಾಗಿದ್ದಾರೆ. ಈಗ ಪತ್ನಿ ಜೊತೆ ಸೇರಿ ಸಂಜು ಸ್ಯಾಮ್ಸನ್ ಫೌಂಡೇಶನ್ ಅನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಚೇಂಜ್ ಮೇಕರ್ಸ್ ಪ್ರೋಗ್ರಾಮ್ಸ್ ಮೂಲಕ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಥ್ಲೆಟ್ಸ್ ಗಳಿಗೆ, ಉದಾಹರಣೆಗೆ ದೇವಪ್ರಿಯಾ ಮತ್ತು ಅತುಲ್ ತರಹದ ಯುವ ಪ್ರತಿಭೆಗಳಿಗೆ ಫಂಡ್ ಮಾಡ್ತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೇರಳ ಕ್ರಿಕೆಟ್ ಲೀಗ್ ನಲ್ಲಿ ತಮ್ಮ ಸ್ವಂತ ಅಣ್ಣ ಸಾಲಿ ಕ್ಯಾಪ್ಟನ್ ಆಗಿರುವಂತಹ ಟೀಮ್ ನಲ್ಲಿ ತಾವು ವೈಸ್ ಕ್ಯಾಪ್ಟನ್ ಆಗಿ ಆಟ ಆಡ್ತಾರೆ. ಇವರಲ್ಲಿರೋ ಈಗೋ ಫ್ರೀ ಕ್ಯಾರೆಕ್ಟರ್ಗೆ ಇದು ಸಾಕ್ಷಿಯಾಗಿದೆ. ಒಂದ್ ಕಡೆ ಇವರ ಕರಿಯರ್ ನೋಡಿದ್ರೆ ಇದು ಕೇವಲ ಟ್ಯಾಲೆಂಟ್ ನ ಕಥೆಯಲ್ಲ, ಇದು ಬ್ರ್ಯಾಂಡ್ ಬಿಲ್ಡಿಂಗ್ ಮತ್ತು ಕಮ್ ಬ್ಯಾಕ್ ಗಳ ಕತೆ. ಆದ್ರೆ ಅಂತಿಮವಾಗಿ ನಿರ್ಧಾರ ನಿಮ್ದು. ಸಂಜು ಸ್ಯಾಮ್ಸನ್ ಒಬ್ಬ ಮಿಸ್ ಅಂಡರ್ಸ್ಟುಡ್ ಜೀನಿಯಸ್ ಪ್ಲೇಯರ ಅಥವಾ ಕೇವಲ ಮಾರ್ಕೆಟಿಂಗ್ ಮತ್ತು ಕಾಂಟ್ರವರ್ಸಿಗಳಿಂದ ಬೆಳೆದಿರೋ ಒಬ್ಬ ಇನ್ಕನ್ಸಿಸ್ಟೆನ್ಸಿ ಆಟಗಾರನ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.